ಸೊ ಎರಡನೇ ಸರ್ತಿ ದೇವೇಗೌಡರು ಪ್ರಧಾನಿಯಾಗಿ ಡೆಲ್ಲಿಗೆ ಬಂದಾಗ ನೀವು ಬರೋಷ್ಟಕ್ಕಿಂತ ಮುಂಚೆನೆ ನೀವು ಡೆಲ್ಲಿ ಪ್ರಜಾವಾಣಿ ರಿಪೋರ್ಟರ್ ಆಗಿ ಏನು ಗೊತ್ತಾಯ್ತಾ ವಿಷಯ ಅಂತ, ಏನು ಸರ್ ಅಂತ ಕರ್ನಾಟಕಕ್ಕೆ ಪ್ರಧಾನಮಂತ್ರಿ ಅವಕಾಶ ಸಿಗ್ತಾ ಇದೆ, ದೇವೇಗೌಡರನ್ನ ಸೆಲೆಕ್ಟ್ ಆಗಿದ್ದಾರೆ. ಎಲೆಕ್ಷನ್ ರಿಸಲ್ಟ್ ಬಂದ ದಿನ ನೀವು ಒಬ್ಬ ಟಿವಿ ಆಂಕರ್ ಕೇಳ್ತಾನೆ ನೀವು ಡೆಲ್ಲಿಗೆ ಹೋಗ್ತೀರಾ ಅಂತ, ಅದಕ್ಕೆ ದೇವೇಗೌಡರು ಹೇಳ್ತಾನೆ ನನ್ನ ಗಡಿಗಳು ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಅಂತ. ಇಲ್ಲ, ಯಾಕೆಂದ್ರೆ ಅವಾಗ ದೇವೇಗೌಡರಿಗೆ ಅವರ ಇಡೀ ರಾಜಕೀಯದ ಆಸೆ ಇದ್ದದ್ದು ಮುಖ್ಯಮಂತ್ರಿ ಆಗಬೇಕು. ಏನಾಗಿದೆ, ನಮ್ಮ ದೇಶ ನಂಬಿಕೆ ಮೂಢನಂಬಿಕೆ ಆಧಾರದ ಮೇಲೆ ನಿಂತಿರೋದು. ನಮ್ಮಲ್ಲಿ ಪುರಾಣ ಪ್ರಜ್ಞೆ ಇರುವಷ್ಟು ಇತಿಹಾಸ ಪ್ರಜ್ಞೆ ಅಥವಾ ವಾಸ್ತವ ಪ್ರಜ್ಞೆ ಕಡಿಮೆ. ದೇವೇಗೌಡರು ಅತ್ಯಂತ ದೈವ ಭಕ್ತರು. ಎಲ್ಲದಕ್ಕೂ ನನ್ನನ್ನು ಈ ದೆಹಲಿಗೆ ಈ ಕುರ್ಚಿಗೆ ಕರ್ಕೊಂಡು ಬಂದದ್ದೇ ನನ್ನ ವಿಧಿ ಲೀಲೆ, ಅದೃಷ್ಟ, ಇದರನ್ನ ನಂಬಿಕೆ ಜಾಸ್ತಿ ಅವ್ರಿಗೆ. ದೇವೇಗೌಡರ ಬಗೆಗಿನ ವಿವರಗಳು ಕೂಡ ಇದರಲ್ಲಿ ಇಲ್ಲ. ಇದರಲ್ಲಿ ಇರೋದು ಬರೀ ದೇವೇಗೌಡರು ಡೆಲ್ಲಿಯಲ್ಲಿದ್ದ ದಿನಗಳಲ್ಲಿ ನಡೆದ ಒಬ್ಬ ಪತ್ರಕರ್ತನ ನೋಟ. ದೇವರಾಜ ಅರಸು ಬಗ್ಗೆ ಬಹುರೂಪಿ ಅರಸು ಅಂತ ಒಂದು ಪುಸ್ತಕ ಬರೆದಿದ್ರು. ಅದನ್ನು ನನಗೆ ತಂದು ಕೊಟ್ಬಿಟ್ಟು ಇವರು ಜವರೇಗೌಡರು, ಸರ್ ನಮ್ಮ ದೇವೇಗೌಡರ ಬಗ್ಗೆ ಇಂಥದ್ದೊಂದು ಬರ್ಕೊಡಿ ಸರ್. ನಾನು ದೆಹಲಿಯಲ್ಲಿದ್ದಾಗ ದೆಹಲಿ ದಿನಚರಿ ಅಂತ ಪ್ರತಿ ಮಂಗಳವಾರ ಅಂಕಣ ಬರಿತಾ ಇದ್ದೆ. ಅದರಲ್ಲಿ ಅವರ 11 ತಿಂಗಳ ರಾಜಕಾರಣದಲ್ಲಿ 32 ಅಂಕಣಗಳು ಅವ್ರಿಗೆ ಸಂಬಂಧಪಟ್ಟಿದ್ದು. ಚಳವಳಿ ಶುರುವಾದ ಸಂದರ್ಭದಲ್ಲಿ ನಮಗೆ ಇನ್ಸ್ಪೈರ್ ಆದದ್ದು ಮಹಾರಾಷ್ಟ್ರದ ದಲಿತ ಪ್ಯಾಂಥರ್ಸ್. ನಾನು ಬರೆದಿರೋದು ಕೇವಲ ಫೌಂಡೇಶನ್ ಹೇಗಾಯಿತು ಅಂತ. ನೆಕ್ಸ್ಟು ಕಟ್ಟಡ ಕಟ್ಟುವ ಕೆಲಸ ಆಗಿಲ್ಲ, ಅದು ಮಾಡಬೇಕಾಗಿದೆ.